ಮಣಿಪಾಲ ಸರೋವರದ ಸುತ್ತಮುತ್ತಲಿನ ಸುಂದರ ಪ್ರದೇಶವನ್ನು ಮಣ್ಣಪಳ್ಳ ಎಂದು ಕರೆಯಲಾಗುತ್ತದೆ. ಈ ಪ್ರದೇಶದಲ್ಲಿ ಪ್ರಸನ್ನ ಗಣಪತಿಯ ದೇವಸ್ಥಾನವಿದೆ. ಈ ಪ್ರದೇಶದ ಜನರು ಅನಂತನಗರ 1 ಮತ್ತು 2 ಹಂತ, ಹುಡ್ಕೋ ಕಾಲೋನಿ, ಲಕ್ಷ್ಮೀನಾರಾಯಣ ನಗರ, ದಶರಥ್ ನಗರ, ಶಾಂತಿನಗರ, ಕೈಗಾರಿಕಾ ಪ್ರದೇಶ ಇತ್ಯಾದಿಗಳು ಬಹಳ ಹಿಂದಿನಿಂದಲೂ ದೇವಸ್ಥಾನವನ್ನು ಹೊಂದಲು ಹಾತೊರೆಯುತ್ತಿದ್ದರು. ಜನರ ಈ ಭಾವನಾತ್ಮಕ ಆಕಾಂಕ್ಷೆಗಳನ್ನು ಅನುಸರಿಸಿ ವೆಂಕಟಾಚಲ ಸೇವಾ ಟ್ರಸ್ಟ್ ಎಂಬ ಹೆಸರಿನ ಟ್ರಸ್ಟ್ ಅನ್ನು ರಚಿಸಲಾಯಿತು. ಹೀಗೆ ಮಣಿಪಾಲ ಸರೋವರದ ದಕ್ಷಿಣ ಭಾಗದಲ್ಲಿರುವ ಸುಂದರವಾದ ಸ್ಥಳದಲ್ಲಿ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ ನಿರ್ಮಾಣವಾಯಿತು. ಪೇಜಾವರ ಮಠದ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿ, ಕೃಷ್ಣ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ, ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಮತ್ತು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಅಕ್ಟೋಬರ್ 26, 1996 ದೇವಾಲಯಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅಧ್ಯಕ್ಷತೆ ವಹಿಸಿದ್ದರು. ದೇವಾಲಯವು ಸುಂದರವಾಗಿ ನಿರ್ಮಿಸಲ್ಪಟ್ಟಿದೆ. ಗ್ರಾನೈಟ್ ನೆಲಹಾಸು, ಪ್ರಕಾರ ನಿರ್ಮಾಣ ಮತ್ತು ಅಶ್ವತ್ಥಕಟ್ಟೆ ಎಲ್ಲವೂ ದೇವಾಲಯದ ಸೌಂದರ್ಯಕ್ಕೆ ಮೆರುಗು ನೀಡುತ್ತದೆ. ಪ್ರಸನ್ನ ಗಣಪತಿಯ ಕೆತ್ತಿದ ವಿಗ್ರಹವು ನಿಜವಾಗಿಯೂ ಸುಂದರವಾಗಿದೆ. ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ಈ ದೇವಾಲಯದ ದೇವತೆಯಾದ ಗಣಪತಿಯನ್ನು ಪ್ರಾರ್ಥಿಸುತ್ತಾರೆ. ಮಣಿಪಾಲದಲ್ಲಿರುವ ಇನ್ನೊಂದು ದೇವಾಲಯವೆಂದರೆ ಮಣ್ಣಪಳ್ಳ ಸರೋವರ ದ ಎದುರು ಭಾಗದಲ್ಲಿರುವ ವೇಣುಗೋಪಾಲ ದೇವಸ್ಥಾನ. ದೇವಾಲಯದ ಬದಿಯಲ್ಲಿರುವ ಮರಗಳ ನಡುವೆ ಕೆಲವು ಆಸನಗಳನ್ನು ಒದಗಿಸಲಾಗಿದೆ. ಇದು ವಿಶ್ರಾಂತಿ ಪಡೆಯಲು ಸೂಕ್ತವಾದ ಮತ್ತು ತಂಪಾದ ನೆರಳಿನ ತಾಣವಾಗಿದೆ. ಸರೋವರದ ನೋಟ ಮತ್ತು ತಾಜಾ ಗಾಳಿಯು ಮನಸ್ಸು ಮತ್ತು ದೇಹ ಎರಡಕ್ಕೂ ಹಿತಕರವಾಗಿರುತ್ತದೆ.